ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವಂತಹ ಅತಿ ಮುಖ್ಯ ಪಾತ್ರವಾದ ಭೀಮಸೇನನ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವಂತಹ ಅತಿ ಮುಖ್ಯ ಪಾತ್ರವಾದ ಭೀಮಸೇನನ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, ಪಾಂಡು ಮತ್ತು ಕುಂತಿಯ ಮಕ್ಕಳಲ್ಲಿ ಭೀಮಸೇನನು ಎರಡನೆಯವನು. ಯುಧಿಷ್ಠಿರನು ಇವನ ಅಣ್ಣ, ಅರ್ಜುನ ಇವನ ತಮ್ಮ, ನಕುಲ ಸಹದೇವರು ಇವನ ಸಹ ತಮ್ಮಂದಿರು. ವಾಯುದೇವನ ವರ ಪ್ರಸಾದದಿಂದ ಭೀಮನ ಜನನ. ಭೀಮ ಹನುಮಂತ ವಾಯುದೇವನ ಪುತ್ರರಾದ್ದರಿಂದ ಪರಸ್ಪರ ಸೋದರರೆಂದು ಹೇಳಲಾಗಿದೆ. ಮಹಾಭಾರತದಲ್ಲಿ ಭೀಮನನ್ನು ಅತ್ಯಂತ ಶಕ್ತಿಶಾಲಿಯಾದವನೆಂದು ಚಿತ್ರಿಸಲಾಗಿದೆ. ದ್ರೌಪದಿ ಮತ್ತು ಹಿಡಂಬಿ ಭೀಮನ ಪತ್ನಿಯರು. ಘಟೋತ್ಕಚ ಭೀಮ ಮತ್ತು ಹಿಡಂಬಿಯ ಮಗ. ಭೀಮ ಮಹಾಭಾರತ ಮಹಾಕಾವ್ಯದಲ್ಲಿ ಎರಡನೆಯ ಪಾಂಡವ. ಸ್ನೇಹಿತರೆ, ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಭೀಮನು 5 ಪಾಂಡವರಲ್ಲಿ ಎರಡನೆಯವನು. ಮಹಾಭಾರತವು ಭೀಮನ ಪರಾಕ್ರಮವನ್ನು ಚಿತ್ರಿಸುವ ಅನೇಕ ಘಟನೆಗಳನ್ನು ವಿವರಿಸುತ್ತದೆ. ವಾಯುದೇವನಾದ ವಾಯುವು ಕುಂತಿ ಮತ್ತು ಪಾಂಡುವಿಗೆ ಮಗನನ್ನು ಕೊಟ್ಟಾಗ ಭೀಮನು ಜನಿಸಿದನು. ಪಾಂಡು ಮತ್ತು ಮಾದ್ರಿಯ ಮರಣದ ನಂತರ ಕುಂತಿ ತನ್ನ ಮಕ್ಕಳೊಂದಿಗೆ ಹಸ್ತಿನಾಪುರದಲ್ಲಿ ಉಳಿದುಕೊಂಡಳು. ಸ್ನೇಹಿತರೆ, ಬಾಲ್ಯದಿಂದಲೂ ಭೀಮನು ತನ್ನ ಸೋದರ ಸಂಬಂಧಿಗಳಾದ ಕೌರವರೊಡನೆ, ಅದರಲ್ಲೂ ದುರ್ಯೋಧನನೊಡನೆ ಪೈಪೋಟಿಯನ್ನು ಹೊಂದಿದ್ದನು. ದುರ್ಯೋಧನ ಮತ್ತು ಅವನ ಸೋದರ ಮಾವ ಶಕುನಿ ಭೀಮನನ್ನು ಕೊಲ್ಲಲು ಅನೇಕ ಬಾರಿ ಪ್ರಯತ್ನಿಸಿದನು. ಸ್ನೇಹಿತರೆ, ಭೀಮನನ್ನು ವಿಷ ಹಾಕಿ ನದಿಗೆ ಎಸೆಯುವುದು. ಭೀಮನು ನಾಗಗಳಿಂದ ರಕ್ಷಿಸಲ್ಪಟ್ಟನು ಮತ್ತು ಅವನಿಗೆ ಒಂದು ಪಾನೀಯವನ್ನು ನಾಗಗಳಿಂದ ನೀಡಲಾಯಿತು. ಅದು ಭೀಮನಿಗೆ ಅತ್ಯಂತ ಬಲವನ್ನು ನೀಡಿತು ಹಾಗೂ ಎಲ್ಲ ವಿಷಯಗಳಿಂದ ಪ್ರತಿರಕ್ಷಿತನನ್ನಾಗಿ ಮಾಡಿತು. ಸ್ನೇಹಿತರೆ, ಲಕ್ಷಾಗೃಹದ ಘಟನೆಯ ನಂತರ ಪಾಂಡವರು ಮತ್ತು ಅವರ ತಾಯಿ ಹಸ್ತಿನಾಪುರದಿಂದ ಅಡಗಿಕೊಳ್ಳಲು ನಿರ್ಧರಿಸಿದರು. ಈ ಅವಧಿಯಲ್ಲಿ ಭೀಮನು ಬಕಾಸುರ ಮತ್ತು ಹಿಡಂಬೆ ಸೇರಿದಂತೆ ಅನೇಕ ರಾಕ್ಷಸರನ್ನು ಕೊಂದನು. ಭೀಮನಿಗೆ 3 ಹೆಂಡತಿಯರಿದ್ದರು. ಹಿಡಂಬೆಯ ರಾಕ್ಷಸಿ ಸೋದರಿ ಹಿಡಂಬಿ ಕುಂತಿಯ ತಪ್ಪು ತಿಳುವಳಿಕೆಯಿಂದ 5 ಪಾಂಡವರನ್ನು ಮದುವೆಯಾದ ದ್ರೌಪದಿ ಮತ್ತು ಕಾಶಿ ಸಾಮ್ರಾಜ್ಯದ ರಾಜಕುಮಾರಿ ವಲಂಧರ, ಘಟೋತ್ಕಚ, ಸೂತಸೋಮ ಮತ್ತು ಸವರ್ಗ ಇವರ 3 ಪುತ್ರರು. ಸ್ನೇಹಿತರೆ, ಸೋದರರು ಇಂದ್ರಪ್ರಸ್ಥ ನಗರವನ್ನು ಸ್ಥಾಪಿಸಿದ ನಂತರ ಭೀಮನು ಮಗಧಕ್ಕೆ ಹೋದನು ಮತ್ತು ಅಲ್ಲಿನ ಪ್ರಬಲ ಆಡಳಿತಗಾರ ಜರಾಸಂಧನನ್ನು ಕೊಂದನು. ನಂತರ ಯುಧಿಷ್ಠಿರನನ್ನು ದುರ್ಯೋಧನನು ದಾಳದ ಆಟವನ್ನು ಆಡಲು ಆಹ್ವಾನಿಸಿದನು. ಅದರಲ್ಲಿ ಅವನು ಸೋತನು. ಪಾಂಡವರು ತಮ್ಮ ಪತ್ನಿ ದ್ರೌಪದಿಯನ್ನು 13 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿದರು. ಅವರ ವನವಾಸದ ಸಮಯದಲ್ಲಿ ಭೀಮನು ತನ್ನ ಆಧ್ಯಾತ್ಮಿಕ ಸಹೋದರ ಭಗವಾನ್ ಹನುಮಂತನನ್ನು ಭೇಟಿಯಾದನು. ಅಜ್ಞಾತವಾಗಿ ಪಾಂಡವರು ಅಡಗಿಕೊಳ್ಳಲು ವಿರಾಟ ನಗರಿಯನ್ನು ಆರಿಸಿಕೊಂಡರು. ಅಲ್ಲಿ ಭೀಮನು ವಲ್ಲಭನೆಂಬ ಅಡಿಗೆಯವನ ವೇಷ ಧರಿಸಿ ತನ್ನವರೊಂದಿಗೆ ಅಜ್ಞಾತವಾಸವನ್ನು ಕಳೆದನು. ದ್ರೌಪದಿಗೆ ಕಿರುಕುಳ ನೀಡಲು ಪ್ರಯತ್ನಿಸಿದ ಅವನ ರಾಜ್ಯದ ಸೇನಾಪತಿ ಕೀಚಕನನ್ನು ಸಹ ಕೊಂದನು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಭೀಮನೊಬ್ಬನೇ 100 ಕೌರವ ಸೋದರರನ್ನು ಕೊಂದನು. ಅವನು ಸುಮಾರು 10,000 ಆನೆಗಳ ದೈಹಿಕ ಶಕ್ತಿಯನ್ನು ಹೊಂದಿದ್ದನೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಸಂಸ್ಕೃತದಲ್ಲಿ ಭೀಮ ಎಂಬ ಪದದ ಅರ್ಥ ಭಯಾನಕ, ಭೀಕರ, ಪ್ರಚಂಡ ಎಂದು ಹೇಳಲಾಗಿದೆ. ಭೀಮನನ್ನು ಭೀಮಸೇನ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು. ಅವನು ಅಸಾಧಾರಣ ಸೈನ್ಯಕ್ಕೆ ಸಮಾನನಾದವನಾಗಿದ್ದನು. ವಕ್ರೋದರ, ಹೊಟ್ಟೆಯಲ್ಲಿ ಹೆಬ್ಬೆರಳು ಗಾತ್ರದ ಬೆಂಕಿಯನ್ನು ಹೊಂದಿರುವವನು. ಜರಾಸಂಧ ಜಿತ್
ಎಂದು ಅವನನ್ನು ಪ್ರೀತಿಯಿಂದ ಎಲ್ಲರೂ ಕರೆಯುತ್ತಿದ್ದರು. ಸ್ನೇಹಿತರೆ, ಭೀಮನು ಧರ್ಮ, ವಿಜ್ಞಾನ, ಆಡಳಿತ ಮತ್ತು ಮಿಲಿಟರಿ ಕಲೆಗಳಲ್ಲಿ ಕುರು ಬೋಧಕರಾದ ಕೃಪ ಮತ್ತು ದ್ರೋಣರಿಂದ ತರಬೇತಿಯನ್ನು ಪಡೆದಿದ್ದನು. ನಿರ್ದಿಷ್ಟವಾಗಿ ಹೇಳುವುದಾದರೆ ಭೀಮನು ಗದೆಯನ್ನು ಬಳಸುವುದರಲ್ಲಿ ನಿಪುಣನಾಗಿದ್ದನು. ಮಹಾಕಾವ್ಯದ ಉದ್ದಕ್ಕೂ ಭೀಮನ ಬಲವಾದ ಅಂಶವನ್ನು ಅವನ ಅತ್ಯುನ್ನತ ಶಕ್ತಿಯಾಗಿ ಉಳಿದಿದೆ. ಅವನು ಎಷ್ಟು ಕ್ರೋಧಶಾಲಿಯೂ ಅಷ್ಟು ಬಲಶಾಲಿಯೂ ಆಗಿದ್ದನೆಂದರೆ ಇಂದ್ರನಿಗೆ ಯುದ್ಧದಲ್ಲಿ ಅವನನ್ನು ನಿಗ್ರಹಿಸಲು ಅಸಾಧ್ಯವಾಗುತ್ತಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವಂತಹ ಭೀಮಸೇನನ ಪಾತ್ರದ ಬಗ್ಗೆ ತಿಳಿದುಕೊಂಡರೆ ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇನ್ನು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.